ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ನಂದು ಎಲ್ಲ ವಿಡಿಯೋ ನೋಟಿಫಿಕೇಷನು ನಿಮಗೆ ಫಸ್ಟ್ ಬರುತ್ತೆ. ಇದು ಬಂದುಬಿಟ್ಟು ನನ್ನ ತಂಗಿ ಮದುವೆಯಲ್ಲಿ ನಾವು 3 ಜನ ಯಾವ್ಯಾವ ಸ್ಯಾರಿ ತೊಗೊಂಡಿದ್ವಿ ಅಂತ ಅದ್ರದ್ದು ವ್ಲಾಗ್ ಮಾಡ್ತಾಯಿದ್ದೀನಿ. ಈ ಸೀರೆ ಬಂದುಬಿಟ್ಟು ಸಿಂಪಲ್ ಸ್ಯಾರಿ, ಚಪ್ಪರ ಶಾಸ್ತ್ರಕ್ಕೆ ಅಂತ ತೊಗೊಂಡಿದ್ವಿ. ಇದ್ರ ಪ್ರೈಸ್ ಬಂದುಬಿಟ್ಟು 600 ರುಪೀಸು. ಇದು ಸಿಂಪಲ್ ಸ್ಯಾರಿ ಆಗಿರೋದ್ರಿಂದ ನಾವು ಇದಕ್ಕೆ ಜಾಸ್ತಿ ವರ್ಕ್ ಏನು ಮಾಡಿಸಿಲ್ಲ. ಸ್ಲೀವ್ಗೆ ಈ ಥರ ಬಫ್ ಕೊಡಿಸಿ ಅದರದ್ದೇ ಈ ಥರ ವರ್ಕ್ ಮಾಡಿದ್ದಾರೆ. ಇದನ್ನು ನಮ್ಮ ಟೈಲರೇ ಮಾಡಿದ್ದು. ಇನ್ನೊಂದು ಸೀರೆ ಬಂದುಬಿಟ್ಟು ಇದನ್ನು ನಾನು ಮೈಸೂರಲ್ಲಿ ತೊಗೊಂಡಿದ್ದು. ಇದು ನನಗೆ ಅಂತ ತೊಗೊಂಡಿದ್ದೆ. ಇದ್ರ ಪ್ರೈಸ್ ಬಂದುಬಿಟ್ಟು ಐ ಥಿಂಕ್ 790 ಅನಿಸುತ್ತೆ. ಇದು ಕೂಡ ಸಿಂಪಲ್ ಸ್ಯಾರಿನೇ, ಬಟ್ ಚೆನ್ನಾಗಿದೆ. ಈ ಥರ ಸ್ಯಾರಿಗಳೆಲ್ಲ ಸಿಂಪಲ್ ಆಗಿದ್ದರೆ ನಾವೇ ವೇರ್ ಮಾಡ್ಕೋಬೋದು, ಮತ್ತು ಹೆವಿನೂ ಅನ್ಸಲ್ಲ, ಆರಾಮಾಗಿ ಹಾಕೋಬೋದು. ಇದು ಸಿಂಪಲ್ ಸ್ಯಾರಿಯಾಗಿರೋದ್ರಿಂದ ಇದಕ್ಕೂ ನಾನು ಏನು ವರ್ಕ್ ಮಾಡಿಸಿಲ್ಲ. ಹಾಗೆ ಸುಮ್ಮನೆ ಈ ಥರ ಬಫ್ ಕೊಡಿಸಿ ಒಂದು ಲೇಸ್ ಕೊಡಿಸಿದ್ದೀವಿ. ಈ ಸೀರೆ ಬಂದುಬಿಟ್ಟು ಇದನ್ನು ನಾವು 3 ಜನ ತೊಗೊಂಡಿದ್ವಿ. ಒಂದು ಪರ್ಪಲ್ಲು, ಒಂದು ಪಿಂಕು ಮತ್ತು ಒಂದು ಗ್ರೀನು. ಈ ಸೀರೆನ ಮಂಡ್ಯದ ಹತ್ರ ತೊಗೊಂಡಿದ್ದು. ಈ ಸೀರೆಗೆ ಬಾರ್ಡ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿದೆ ಸಿಂಪಲ್ಲಾಗಿ ಅಂತ ಅನ್ನಿಸ್ತು. ಅದಕ್ಕೆ ಕೂಡ ಈ ಸೀರೆ ತೊಗೊಂಡಿದ್ವಿ. ಅದೇ 3 ಸೀರೆ ಅಂತ ಹೇಳಿದ್ನಲ್ಲ, ಅದರಲ್ಲಿ ಇದೊಂದು ಕಲರು, ಇನ್ನೊಂದು ಕಲರು ಹುಡುಗನ ಮನೇಲಿದೆ. ಅದಕ್ಕೆ ಈ ಥರ ಸಿಂಪಲಾಗಿ ವರ್ಕ್ ಮಾಡಿಸಿದ್ದೀನಿ. ಅವರು ಹಿಂದೆ ಬ್ಯಾಕ್ ಪ್ಲೇಸ್ ಕೊಟ್ಟು ಸ್ಲೀವ್ಗೆ ಈ ಥರ ಸ್ಯಾರಿದನ್ನೇ ಸ್ವಲ್ಪ ಕಟ್ ಮಾಡಿ ಪ್ಯಾಚ್ ವರ್ಕ್ ಥರ ಮಾಡಿದ್ದಾರೆ. ಸೀರೆ ವೇರ್ ಮಾಡಿದ್ರಂತೂ ಸಖತ್ತಾಗಿದೆ. ತುಂಬ ಲೈಟ್ ವೆಯ್ಟ್ ಸ್ಯಾರಿ ಆಗಿರೋದ್ರಿಂದ ಹೆವಿ ಅನ್ಸಲ್ಲ, ಆರಾಮಾಗಿ ವೇರ್ ಮಾಡ್ಕೋಬೋದು. ಈ ಸೀರೆ ಬಂದುಬಿಟ್ಟು ಮನಾರ್ಸಲ್ಲಿ ತೊಗೊಂಡಿದ್ದು, ಮೈಸೂರಲ್ಲೇ. ಇದನ್ನು 3 ಸೀರೆ ತೊಗೊಂಡಿದ್ದೀವಿ. ಇದು ಬಂದುಬಿಟ್ಟು ನಂದು ಪಿಂಕ್ ಮತ್ತು ಬ್ಲೂ ಕಾಂಬಿನೇಷನ್ನು. ಈ ಸ್ಯಾರಿ ಬಂದುಬಿಟ್ಟು ಕ್ಯಾಟ್ಲಾಗ್ ಸ್ಯಾರಿ ಅಂತ ಹೇಳ್ತಾರೆ. ಇದನ್ನ ಮೈಸೂರಲ್ಲಿ ಮನಾರ್ಸಲ್ಲಿ ನೋಡಿದ್ದೀನಿ. ಅದು ಬಿಟ್ಟರೆ ಬೇರೆ ಕಡೆ ಎಲ್ಲಿ ಸಿಗುತ್ತಾ ನಂಗೆ ಗೊತ್ತಿಲ್ಲ. ನಾನು ಮೈಸೂರಲ್ಲೇ ತೊಗೊಂಡಿದ್ದು. ಈ ಸ್ಯಾರಿ ಕಲರ್ ಕಾಂಬಿನೇಷನ್ ನೋಡಿ ತುಂಬ ಚೆನ್ನಾಗಿದೆ. ಇದನ್ನು ನಾನು ನನಗೆ ಅಂತ ತೊಗೊಂಡಿದ್ದೆ. ಇದಕ್ಕೆ ನಾನು ಹಾಗೆ ಒಂದ್ಸಲ ಸುಮ್ಮನೆ ವೇರ್ ಮಾಡಿ ತೋರಿಸ್ತೀನಿ ನೋಡಿ. ಈ ಬಾರ್ಡ್ರು ಮೇಲೆ ಬರುತ್ತೆ, ಮೇಲ್ಗಡೆ ಬಾರ್ಡ್ರು ನೆಟ್ಟಲ್ಲಿದೆ. ಅದು ಕೆಳಗಡೆ ಮಾಮೂಲಿ ಸ್ಯಾರಿಗೆ ಲೇಸ್ ಥರ ವರ್ಕ್ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಬ್ಲೌಸು ಈ ಥರ ಸ್ಟಿಚ್ ಮಾಡಿಸಿದ್ದೀನಿ. ಫ್ರಂಟ್ ಉಗ್ಸಿಟ್ಟಿದ್ದೀನಿ, ಬಟ್ ಬ್ಯಾಕು ವಿ ಶೇಪ್ ಇದೆ. ಅವರೇ ಶೇಪ್ ಕೊಟ್ಟಿರ್ತಾರೆ, ನಾವು ಸುಮ್ಮನೆ ಹಾಗೆ ಸ್ಟಿಚ್ ಮಾಡಿಸ್ಕೊಳ್ಳೋದು ಅಷ್ಟೇ. ಬ್ಲೌಸು ಕೂಡ ಅವರೇ ಈ ಥರ ವರ್ಕ್ ಮಾಡಿಕೊಟ್ಟಿರ್ತಾರೆ. ನಾನು ಮೊದಲು ತೋರಿಸಿದ್ನಲ್ಲ ಅದೇ ಸೇಮ್ ಸೀರೆ, ಬಟ್ ಕಲರ್ ಚೇಂಜ್ ಅಷ್ಟೇ. ಅದು ನಂದು ಮತ್ತು ಇದು ನನ್ನ ತಂಗಿದು. ಆ ಬ್ಲೌಸ್ಗೆಲ್ಲ ಅವರೇ ಈ ಥರ ವರ್ಕ್ ಕೊಟ್ಟಿರ್ತಾರೆ, ಮತ್ತು ಶೇಪಲ್ಲಿ ಕೊಟ್ಟಿರ್ತಾರೆ. ನಾವು ಹಾಗೆ ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಸ್ಟಿಚ್ ಮಾಡಿಸ್ಕೊಳ್ಳೋದಷ್ಟೇ. ಇನ್ನೊಂದು ಬಂದ್ಬಿಟ್ಟು ಪಿಂಕು ಮತ್ತು ವೈನ್ ಕಲರ್ ಇದೆ ನೋಡಿ. ಇದು ನನ್ನ ತಂಗಿದು. ಇದು ಕೂಡ ತುಂಬ ಚೆನ್ನಾಗಿದೆ. ಮೇಲ್ಗಡೆ ಬಾರ್ಡ್ರ್ ಆ ಥರ ಬರುತ್ತೆ, ಕೆಳಗಡೆ ಈ ಥರ ಬಾರ್ಡರ್ ಬರುತ್ತೆ. ಇದು ಕೂಡ ಲೈಟ್ ವೆಯ್ಟ್ ಸ್ಯಾರಿ. ಇದ್ರ ಪ್ರೈಸ್ ಬಂದ್ಬಿಟ್ಟು 1850 ರುಪೀಸು. ಈ ಸ್ಯಾರಿ ಬಂದ್ಬಿಟ್ಟು ನನಗೆ ಅಂತ ತೊಗೊಂಡಿದ್ದೆ. ಫಸ್ಟ್ ನನ್ನ ತಂಗಿಗೆ ಅಂತ ತೊಗೊಂಡಿದ್ದು, ಬಟ್ ನನಗಿಷ್ಟ ಆಯಿತು ಅಂತ ಹೇಳ್ಬಿಟ್ಟು ಈ ಸ್ಯಾರಿ ನಾನೇ ಇಟ್ಕೊಂಡೆ. ಈ ಸ್ಯಾರಿ ಬಂದ್ಬಿಟ್ಟು ಕಲ್ಲೂರಲ್ಲಿ ತೊಗೊಂಡಿರೋದು. ಇದ್ರ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇನ್ನೊಂದು ಇದ್ರ ಬಾರ್ಡರು, ಆ ಬಾರ್ಡರು ಅಷ್ಟೇ ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಈ ಥರ ವೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಕೆಳಗಡೆ ಬರುತ್ತೆ, ಮೇಲ್ಗಡೆ ಬಾರ್ಡ್ರು ಮಾಮೂಲಿ ಸಿಂಪಲ್ಲಾಗಿ ಬರುತ್ತೆ. ಈ ಥರ ಬಾರ್ಡರ್ ಇವಾಗ ಟ್ರೆಂಡಿಂಗಲ್ಲಿತ್ತು. ಸೊ ನನಗೂ ಈ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಇದು ಸ್ಯಾರಿ ಫುಲ್ಲು ಆ ಥರ ಎಲೆ ಲೀಫ್ ಥರ ವರ್ಕ್ ಇದೆ. ಇದು ಬಂದ್ಬಿಟ್ಟು ಸೆರಗು, ಇಷ್ಟೇ ಸೆರಗು ಸಿಂಪಲ್ಲಾಗಿದೆ ನೋಡಿ. ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದಕ್ಕೆ ಬ್ಲೌಸ್ ಬಂದ್ಬಿಟ್ಟು ಯೆಲ್ಲೋ ಕಲರಲ್ಲಿದೆ, ಅಂದರೆ ಮೆಂತ್ಯ ಯೆಲ್ಲೋ ಅನಿಸುತ್ತೆ ಇದು. ಅದಕ್ಕೆ ನಾನು ಬೋಟ್ ನೆಕ್ ಇಡಿಸಿ ಬ್ಯಾಕ್ ಬಟನ್ ಇಡಿಸಿದ್ದೀನಿ ಈ ಥರ ಶೇಪಲ್ಲಿ. ಟೈಲರೇ ಈ ಥರ ಲೇಸ್ ಕೊಟ್ಟಿದ್ರು, ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಬಂದುಬಿಟ್ಟು ಫ್ರಂಟು ಬೋಟ್ ನೆಕ್ಕು ಈ ಥರ ಇದೆ. ಸ್ಲೀವ್ಗೆ ಬಾರ್ಡರ್ ಕೊಟ್ಟಿದ್ದಾರೆ. ಇದು ಬಾರ್ಡರ್ ದೊಡ್ಡ ಬಾರ್ಡರ್ ಆಗಿರೋದ್ರಿಂದ ಮೇಲ್ಗಡೆ ಸ್ವಲ್ಪ ಲೇಸ್ ಬಂದು ಕೆಳಗಡೆ ಮಾಮೂಲಿ ಬಾರ್ಡರ್ ಬಂದಿದೆ. ಈ ಸೀರೆ ಅಂತೂ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿದೆ. ಹೆವಿ ಸೀರೆ ಇಷ್ಟಪಡದೇ ಇರೋರು ಈ ಥರ ಲೈಟ್ ವೆಯ್ಟಲ್ಲೂ ಕಲರ್ ಕಾಂಬಿನೇಷನ್ ಚೆನ್ನಾಗಿರೋ ಸ್ಯಾರಿಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಯಾರಿ ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ದರೆ ಸೀರೆ ಕೂಡ ಚೆನ್ನಾಗಿರುತ್ತೆ. ಜಾಸ್ತಿ ಪ್ರೈಸ್ದೇ ತೊಗೋಬೇಕು ಅಂತಿಲ್ಲ, ಕಡಿಮೆ ಪ್ರೈಸ್ದಲ್ಲಿ ಅದು ಸರಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿರಬೇಕು, ಆವಾಗ ಸೀರೆ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಈ ಸ್ಯಾರಿ ಅಂತೂ ನಂಗೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇದ್ರ ಫೋಟೋಸ್ ಎಲ್ಲ ಸಿಕ್ಕಿದ್ರೆ ನಾನು ಲಾಸ್ಟಲ್ಲಿ ಟ್ಯಾಗ್ ಮಾಡ್ತೀನಿ.
ಈ ಸ್ಯಾರಿ ಕೂಡ ನನಗೆ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು ಈ ಸ್ಯಾರಿನ. ಬಟ್ ನಾನು ರಿಸೆಪ್ಷನ್ಗೆ ವೇರ್ ಮಾಡಿಲ್ಲ, ಇದನ್ನು ಬೀಗ್ರೂಟಕ್ಕೆ ಹಾಕ್ಕೊಂಡಿದ್ದೆ. ಈ ಸೀರೆ ಪ್ರೈಸ್ ಬಂದ್ಬಿಟ್ಟು 1500. ಇದನ್ನು ಕೂಡ ನಾನು ಕಲ್ಲೂರಲ್ಲೇ ತೊಗೊಂಡಿದ್ದು. ಇದಕ್ಕೆ ನಾನು ರನ್ನಿಂಗ್ ಸ್ಯಾರಿ ಆಗಿರೋದ್ರಿಂದ ಸ್ವಲ್ಪ ಗೋಲ್ಡ್ ಜಾಸ್ತಿ ಇರೋದ್ರಿಂದ ಪರ್ಪಲ್ ಮತ್ತು ಗೋಲ್ಡಲ್ಲಿ ಈ ಥರ ಕ್ರೋಸನ್ ವರ್ಕ್ ಮಾಡಿಸಿದ್ದೀನಿ ಸಿಂಪಲ್ಲಾಗಿ. ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಕುಚ್ಚನ್ನ. ಈ ಸ್ಯಾರಿನೂ ಅಷ್ಟೇ ಸಿಂಪಲ್ಲಾಗಿ ಚೆನ್ನಾಗಿದೆ. ಇದನ್ನು ಹೆವಿ ಅನಿಸಲ್ಲ, ಆರಾಮಾಗಿ ವೇರ್ ಮಾಡ್ಬೋದು. ಇದ್ರ ಪ್ರೈಸ್ ಬಂದ್ಬಿಟ್ಟು 1500. ನೋಡಿ ಸ್ಯಾರಿ ಫುಲ್ಲು ಇದೇ ಥರ ಇದೆ. ಒಂದು ಸೈಡ್ ದೊಡ್ಡ ಬಾರ್ಡ್ರು, ಇನ್ನೊಂದು ಸೈಡ್ ಮಾಮೂಲಿ ಸ್ಮಾಲ್ ಬಾರ್ಡರ್ ಬರುತ್ತೆ. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಇನ್ಸ್ಟಾಗ್ರಾಮಲ್ಲಿ ಈ ಕಲರ್ ತುಂಬ ಟ್ರೆಂಡಿಂಗಲ್ಲಿತ್ತು. ಪರ್ಪಲ್ ಕಲರ್ ಸ್ಯಾರಿ ಫುಲ್ಲು ಗೋಲ್ಡ್ ಥ್ರೆಡ್ಡಲ್ಲಿ ವರ್ಕ್ ಮಾಡಿದ್ದಾರೆ. ಒಳಗಡೆ ಫುಲ್ ಸ್ಯಾರಿ ಎಲ್ಲ ಫ್ಲವರು ಲೀಫ್ ಆ ಥರ ಇದೆ. ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಇದ್ರ ಪ್ರೈಸ್ ಬಂದ್ಬಿಟ್ಟು 1500. ಇದಕ್ಕೆ ನಾನು ಸಿಂಪಲ್ಲಾಗಿ ಬ್ಲೌಸ್ನ ವರ್ಕ್ ಮಾಡಿಸಿದ್ದೀನಿ. ಇದು ಬ್ಲೌಸು ಕೂಡ ಪ್ಲೈನ್ ಇತ್ತು, ಹಾಗಾಗಿ ಹ್ಯಾಂಡ್ ವರ್ಕ್ ಮಾಡಿಸಿದ್ದೀನಿ. ಈ ಸೀರೆನೇ 1500, ಆದರೆ ಈ ವರ್ಕಿಗೆ ನಾನು 2500 ಆ 3000 ಏನೋ ಪೇ ಮಾಡಿದ್ದೀನಿ. ಈ ಥರ ಸಿಂಪಲ್ಲಾಗಿ ವರ್ಕ್ ಮಾಡಿಸಿರೋದು, ಬಟ್ ಹ್ಯಾಂಡ್ ವರ್ಕ್ ಆಗಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ, ಮತ್ತು ಈ ಬೀಡ್ಸ್ ಎಲ್ಲ ಹಾಕ್ಸಿರೋದ್ರಿಂದ. ಇದು ಬಾರ್ಡರ್ನ ಸ್ಲೀವ್ಲಿಗೆ ಕೊಟ್ಟು ಕೆಳಗಡೆಗೆ ಸ್ವಲ್ಪ ಸ್ಯಾರಿನ ಅಟ್ಯಾಚ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಿದ್ದಾರೆ. ಫ್ರಂಟಲ್ಲೂ ಈ ಥರ ವರ್ಕ್ ಮಾಡಿದ್ದಾರೆ. ಸ್ಟಿಚ್ಚಿಂಗ್ ಅಷ್ಟು ತುಂಬ ಚೆನ್ನಾಗಿ ಮಾಡಿದರು. ಈ ಸೀರೆನೂ ಕೂಡ ಕಲ್ಲೂರಲ್ಲೇ ತೊಗೊಂಡಿದ್ದು. ನಮ್ದು ಆಲ್ಮೋಸ್ಟ್ ಸೀರೆಗಳು ಕಲ್ಲೂರಲ್ಲೇ ತೊಗೊಂಡಿದ್ದು. ಒಂದು ಸ್ವಲ್ಪ ಸೀರೆಗಳು ಮಾತ್ರ ಮೈಸೂರಲ್ಲಿ, ಒಂದೆರಡು ಸೀರೆ ಮಂಡ್ಯದಲ್ಲಿ ತೊಗೊಂಡಿದ್ದೆ ಅಷ್ಟೇ. ಈ ಸೀರೆ ಬಂದ್ಬಿಟ್ಟು ಪಿಂಕ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನ್ ಇದೆ, ಅದಕ್ಕೆ ಪಿಂಕ್ ಮತ್ತು ಯೆಲ್ಲೋ ಕಲರಲ್ಲಿ ಕುಚ್ಚು ಕಟ್ಸಿದ್ದೀನಿ. ಇದು ಕೂಡ ಕ್ರೋಸನ್ ವರ್ಕು. ಆ ಸ್ಯಾರಿ ಮತ್ತು ಈ ಸ್ಯಾರಿಗೆ ಸೇಮ್ ಕುಚ್ಚು ಕಟ್ಸಿದ್ದೀನಿ. ನೋಡಿ ಬಾಡಿ ತುಂಬ ಚೆನ್ನಾಗಿದೆ. ಈ ಪಿಂಕ್ ಕಲರ್ಗಿಂತ ನನಗೆ ಈ ಒಳಗಡೆ ಇರೋ ಬಾಡಿ ಕಲರ್ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ಅಂದ್ಬಿಟ್ಟು ಈ ಸೀರೆ ತೊಗೊಂಡ್ವಿ. ಇದನ್ನು ನನ್ನ ತಂಗಿಗೆ ಅಂತ ತೊಗೊಂಡಿದ್ದು. ಈ ಸ್ಯಾರಿ ಮತ್ತು ಪರ್ಪಲ್ ಸ್ಯಾರಿ ಎರಡೂ ಒಂದೇ ಥರ ಸ್ವಲ್ಪ, ಬಟ್ ಇದು ಕಾಂಟ್ರಾಸ್ಟ್ ಆಗಿರೋದ್ರಿಂದ ಇದಕ್ಕೆ ಒಂದು 300 ರುಪೀಸ್ ಜಾಸ್ತಿ, ಇದಕ್ಕೆ 1850 ರುಪೀಸು. ಬಟ್ ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ಒಂಥರ ಅಫಿಷಿಯಲ್ ಲುಕ್ಕೇ ಕೊಡುತ್ತೆ ಅಂತ ಹೇಳ್ಬೋದು. ಒಳಗಡೆನೂ ಅಷ್ಟೇ ಲೀಫು ಮತ್ತು ಫ್ಲವರಲ್ಲಿ ವರ್ಕ್ ಮಾಡಿದ್ದಾರೆ. ಚೆನ್ನಾಗಿದೆ ಸ್ಯಾರಿ ಬಂದ್ಬಿಟ್ಟು. ನೀವು ಇವಾಗ ಏನು ಮೇಲ್ಗಡೆ ನೋಡ್ತಾ ಇದ್ದೀರಾ ಅದೇ ಬಂದ್ಬಿಟ್ಟು ಸ್ಯಾರಿ ಸೆರಗು ಬರುತ್ತೆ. ಇದು ನೀವು ಇವಾಗ ಏನು ನೋಡ್ತಾ ಇದ್ದೀರಾ ಅದು ಸೀರೆದು ಸೆರಗು. ಇದಕ್ಕೆ ಬ್ಲೌಸು ಪಿಂಕ್ ಕಲರ್ ಕಾಂಬಿನೇಷನಲ್ಲಿ ಬಂದಿದೆ. ಆ ಪಿಂಕ್ ಕಲರ್ ಕಾಂಬಿನೇಷನ್ ಮೇಲೆ ಯೆಲ್ಲೋಲಿ ಮತ್ತು ಪಿಂಕಲ್ಲಿ ವರ್ಕ್ ಮಾಡಿದ್ದಾರೆ. ಪರ್ಪಲ್ಗೆ ಯಾವ ವರ್ಕ್ ಮಾಡಿಸಿದ್ದೀನಿ ಅದೇ ವರ್ಕು, ಸೇಮ್ ವರ್ಕು ಇಲ್ಲೂ ಕೂಡ ಮಾಡಿಸಿದ್ದೀನಿ. ಅದಕ್ಕೆ ಸೇಮ್ ಬೀಡ್ಸು. ಹಿಂದೆಗಡೆ ಬೀಡ್ಸ್ ಬೇಡ ಅಂತ ಹೇಳಿದೆ, ಆದರೂ ಹಾಕ್ಬಿಟ್ಟಿದ್ದಾರೆ. ಇದ್ರದ್ದು ಅದ್ರದ್ದು ಸೇಮ್ ಪ್ರೈಸೇನೆ. ಇದು ಬಂದ್ಬಿಟ್ಟು ಫ್ರಂಟ್ ವರ್ಕು. ಇದು ನನ್ನ ತಂಗಿ ಸೀರೆ. ಈ ಸೀರೆ ಬಂದ್ಬಿಟ್ಟು ಮದುವೆ ಹುಡುಗಿಗೆ ಬೀಗ್ರೂಟಕ್ಕೆ ಅಂತ ತೊಗೊಂಡಿದ್ದು. ಇದನ್ನು ಕೂಡ ಕಲ್ಲೂರಲ್ಲೇ ತೊಗೊಂಡಿದ್ದು. ಈ ಸೀರೆನ ನಾವು ಉಲ್ಟಾ ಫೋಲ್ಡ್ ಮಾಡಿಟ್ಟಿದ್ದೀವಿ. ಸೀರೆಗಳನ್ನೆಲ್ಲ ಆಲ್ಮೋಸ್ಟ್ ಉಲ್ಟನೇ ಫೋಲ್ಡ್ ಮಾಡಿ ಇಡಬೇಕು. ಇದು ಬಂದ್ಬಿಟ್ಟು ಸೆರಗು. ಅದು ಬಂದ್ಬಿಟ್ಟು ಬಾಡಿ ಫುಲ್ಲು ಬಾಕ್ಸ್ಗೆ ಬುಟ್ಟ ಥರ ಇದೆ. ಕಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿದೆ. ಹುಡುಗಿಗಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಸ್ವಲ್ಪ ಜಾಸ್ತಿ ಸೀರೆ ಆಗಿರೋದು, ಕಾಸ್ಟ್ಲಿ ಸೀರೆ ಆಗಿರೋದ್ರಿಂದ ಇದಕ್ಕೆ ಕ್ರೋಸನ್ ವರ್ಕಲ್ಲಿ ಸ್ವಲ್ಪ ಜಾಸ್ತಿ, ಆಮೇಲೆ ಹುಡುಗಿ ಬೇರೆ ಅಲ್ವಾ, ಅದಕ್ಕೆ ಸ್ವಲ್ಪ ಚೆನ್ನಾಗಿರೋದೇ ವರ್ಕ್ ಮಾಡಿಸಿದ್ದೀವಿ. ಇದನ್ನು ಕೂಡ ಕ್ರೋಸನ್ ವರ್ಕೇ ಮಾಡಿಸಿರೋದು ಕುಚ್ಚು. ಇದಕ್ಕೆ ಕಾಂಟ್ರಾಸ್ಟ್ ಸ್ಯಾರಿ ಆದ್ರೂ ಬಾರ್ಡರು ಸೇಮ್ ಕಲರಲ್ಲೇ ಬಂದಿದೆ, ಬಟ್ ಕೊನೆಯಲ್ಲಿ ಪಿಂಕದು ಸ್ವಲ್ಪ ಲೇಸ್ ಥರ ಕೊಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಸೆರಗು ಕೂಡ ಸಿಂಪಲ್ಲಾಗಿ ತುಂಬಾ ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಅಂತೂ ತುಂಬ ಇಷ್ಟ ಆಯಿತು. ಸ್ಯಾರಿ ಫುಲ್ಲು ಚೆಕ್ಸ್ ಬಂದು ಒಳಗಡೆ ಬಂದು ದೊಡ್ಡದು ಲೀಫ್ ಥರ ಕೊಟ್ಟಿದ್ದಾರೆ. ಸೇಮ್ ಕಲರ್ ಆದ್ರೂ ಬಾರ್ಡರ್ ಮಾತ್ರ 2 ಸ್ಟೆಪ್ ಕೊಟ್ಟಿದ್ದಾರೆ. ಒಂದು ಸ್ಟೆಪ್ಪು ಲೀಫು ಮತ್ತು ಫ್ಲವರ್ ಒಂಥರ ಡಿಸೈನ್ ಮಾಡಿದರೆ, ಇನ್ನೊಂದು ಥರ ಪ್ಲೈನಾಗಿ ಆಗಿ ಸುಮ್ಮನೆ ಗೋಲ್ಡಲ್ಲಿ ಮಾಡಿದ್ದಾರೆ. ಈ ಸ್ಯಾರಿ ಪ್ರೈಸ್ ಬಂದ್ಬಿಟ್ಟು 11,500. ಇದು ಕೂಡ ಕಲ್ಲೂರಲ್ಲೇ ತೊಗೊಂಡಿರೋದು. ಸ್ಯಾರಿ ಅಂತೂ ತುಂಬ ಚೆನ್ನಾಗಿದೆ. ರೇಷ್ಮೆ ಸೀರೆ ತುಂಬ ಹೆವಿ ಅಂತ ಅಂತಾರಲ್ಲ, ಇದು ತುಂಬ ಲೈಟ್ ವೈಟ್ ಸ್ಯಾರಿ. ವೇರ್ ಮಾಡೋಕ್ಕೂ ತುಂಬ ಏನು ಕಷ್ಟ ಅನ್ಸಲ್ಲ. ಆಮೇಲೆ ನಾವು ಒಬ್ಬೊಬ್ಬರೇ ಕೂಡ ವೇರ್ ಮಾಡ್ಕೋಬೋದು ಈ ಸ್ಯಾರಿನ. ನೋಡಿ ಫುಲ್ ಸ್ಯಾರಿ ಈ ಥರ ಬುಟ್ಟ ಬಂದು, ಅಲ್ಲ ಒಂದು ಒಳಗಡೆ ಈ ಥರ ಬುಟ್ಟ ಥರ ಬಂದು, ಅದಕ್ಕೆ ಫುಲ್ ಬಾಡಿ ಚೆಕ್ಸಲ್ಲಿದೆ. ಇದಕ್ಕೆ ಈ ಥರ, ಇದು ಕೂಡ ಹ್ಯಾಂಡ್ ವರ್ಕೆ. ಇದು ಬೀಡ್ಸ್ ಎಲ್ಲ ಕಪ್ಪೇನಾಗಲ್ಲ, ಇದು ಕಾಸ್ಟ್ಲಿದು ಹಾಕಿರ್ತಾರೆ. ಇದು ಹೇಗಿರುತ್ತೆ ಹಾಗೆ ಇರುತ್ತೆ. ವರ್ಕ್ ಅಂತೂ ತುಂಬ ಚೆನ್ನಾಗಿದೆ. ಈ ಕಾಂಬಿನೇಷನ್ ಸ್ಯಾರಿಗೆ ಈ ವರ್ಕ್ ತುಂಬ ಚೆನ್ನಾಗಿರುತ್ತೆ. ಸ್ಲೀವ್ಗೆ ಈ ಥರ ಕೆಳಗಡೆ ಪ್ಲೈನ್ ಬಂದು, ಬಾಡಿ ಪ್ಲೈನ್ ಬಂದು, ಬಾರ್ಡರ್ ಕೆಳಗಡೆ ಸ್ವಲ್ಪ ಈ ಥರ ವರ್ಕ್ ಮಾಡಿದ್ದಾರೆ. ಇದು ಕೆಳಗಡೆ ವರ್ಕ್ ಬರುತ್ತೆ, ಇದು ಪ್ಲೈನ್ ಇರುತ್ತೆ.
ಫ್ರಂಟಿಗೆ ಈ ತರ ವರ್ಕ್ ಇದೆ, ಮತ್ತೆ ಟ್ಯಾಗಿಗೂ ಅವರೇ ಈ ತರ ವರ್ಕ್ ಮಾಡ್ಕೊಟ್ಟಿದ್ದಾರೆ ಎರಡು ಕಡೆ. ಈ ಸ್ಯಾರಿಗೆ ಬ್ಲೌಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಹೈಲೈಟ್ ಆಗಿ. ವರ್ಕು ಅಷ್ಟೇ. ಸ್ಯಾರಿ ಮತ್ತೆ ರಿಸೆಪ್ಷನ್ ಸ್ಯಾರಿ ಮತ್ತೆ ನಮ್ದು ಲೆಹೆಂಗಾದು ಪಾರ್ಟ್ 2 ವಿಡಿಯೋ ಇದೆ, ಅದನ್ನು ಕೂಡ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋ ನೋಡೋದನ್ನ ಮರಿಬೇಡಿ.